ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇವತ್ತು ನಾವು ಶ್ರೀ ಸಾಯಿ ಬೈಕ್ ಝೋನ್ ಗೆ ಬಂದಿದ್ದೀವಿ. ಅಂಡ್ ನೆಕ್ಸ್ಟ್ ನಮಗೆ ಬಂದು ರಾಮಮೂರ್ತಿ ಸರ್ ಇದ್ದಾರೆ. ಬನ್ನಿ ಸರ್, ಚಾನಲ್ ವೆಲ್ಕಮ್ ಮಾಡೋಣ. ಹಲೋ ಸರ್, ನಮಸ್ಕಾರ ಸರ್. ಹೆಂಗಿದ್ದೀರಾ ಸರ್? ಸೂಪರ್. ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು ಸರ್? ಆಗಿತ್ತು ರೆಸ್ಪಾನ್ಸ್ ನಿಮ್ದು. ಥ್ಯಾಂಕ್ ಯು ಸೊ ಕಡೆ ಕಸ್ಟಮರ್ಸ್ ತುಂಬಾ ಲೋ ಕೊಟ್ಟಿದ್ದಾರೆ, ಅವ್ರನ್ನ ಉಳಿಸ್ಕೋತೀನಿ ಸರ್. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಅಂಡ್ ನಮ್ಮ ವೀಕ್ಷಕರಿಗೆ ಏನೇನು ಆಫರ್ಸ್ ಇದೆ ಅಂಡ್ ಲೊಕೇಶನ್ ಎಲ್ಲ ಹೇಳ್ಬಿಟ್ಟು. ಏನ್ ಆಫರ್ ಇದೆ ಅಂತ ನಮ್ ಸಾರು ನಿಮ್ಗೆ 4-5 ಪೋಸ್ಟ್ ತೋರಿಸ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಪೋಸ್ಟ್ ತೋರಿಸ್ತಾರೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಪೋಸ್ಟ್ ನೋಡ್ರಿ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಬಟ್ ಆರು ನಾನು ಒಂದ್ಸತಿ ಹೇಳ್ತೀನಿ ನಿಮ್ಗೆ. ನಮ್ಮ ಹತ್ರ 3 to 4 ಗ್ಯಾರಂಟೀಸ್ ಇದೆ. ಆಫರ್ ಅನ್ನೋಕ್ಕಿಂತ ಮೇಲೆ ಗ್ಯಾರಂಟಿ ಇದೆ. ಬಿಫೋರ್ 6 months ಇಂಜಿನ್ ವಾರಂಟಿ ಇದೆ. ಬಿಫೋರ್ 6 months ವೆಹಿಕಲ್ ಎಕ್ಸ್ಚೇಂಜ್ ಮಾಡಂಗಿದ್ರೆ ಎಕ್ಸ್ಚೇಂಜ್ ವಾರಂಟಿ ಇದೆ. ಬಿಫೋರ್ 6 months ಗಾಡಿ ನಿಮ್ಗೆ ಇಲ್ಲ ಸರ್ ನನಗೆ ಅಮೌಂಟ್ ಬೇಕು, ರೀಫಂಡ್ ಬೇಕಾದ್ರೆ 70% ರೀಫಂಡ್ ಇದೆ. 15,000 ಕಿಲೋಮೀಟರ್ ಓಡ್ಸ್ ಬಂದ್ರು ನಿಮ್ಗೆ ನಾವು ಗಾಡಿನ ಬೈ ಬ್ಯಾಕ್ ಮಾಡ್ತೀವಿ. 70% ರೀಫಂಡ್ ಕೊಡ್ತೀವಿ. 70% ರೀಫಂಡ್, ಅದು ವಿತಿನ್ 6 months. ವಿತಿನ್ 6 months ಯಾವಾಗನ ಬನ್ನಿ, 70 ಭಾಗ ನಿಮ್ಗೆ ವಾಪಸ್ ಬರುತ್ತೆ. 6 months ಆದ್ಮೇಲೆ ಗಾಡಿ ತಗೋತೀವಿ. 70% ಬರಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸರ್, ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು ಸರ್. ಅಂಡ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್? ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮ್ಗೆ ವಿವಿಪುರಂ ಅಂತ ಕರಿತೀವಿ. ವಿವಿಪುರಂ ಅಂದ್ರೆ ನಿಯರ್ ಲಾಲ್ಬಾಗು, ನಿಯರ್ KR ಮಾರ್ಕೆಟ್, ನಿಯರ್ ನ್ಯಾಷನಲ್ ಕಾಲೇಜು. ನಿಮ್ಗೆ ಲ್ಯಾಂಡ್ ಮಾರ್ಕ್ ಬೇಕು ಅಂದ್ರೆ ನಿಮ್ಗೆ ಹೋಟೆಲ್ ತ್ರಿಶೂಲ ರೆಸಿಡೆನ್ಸಿ ಅಂತ ಚೆಕ್ ಮಾಡ್ಬೋದು, ಕಲಸಿಪಾಳ್ಯ ಪೊಲೀಸ್ ಸ್ಟೇಷನ್ ಚೆಕ್ ಮಾಡ್ಬೋದು, ಬಸಪ್ಪ ಸರ್ಕಲ್ ಚೆಕ್ ಮಾಡ್ಬೋದು. ಮೇನ್ ಅವ್ರು ನೇಮ್ ಬೋರ್ಡ್ ತೋರಿಸ್ತಾರೆ ಹುಡುಗರು. ಆ ನೇಮ್ ಬೋರ್ಡ್ ಅಲ್ಲಿ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಆ ಬೋರ್ಡ್ ಪಕ್ಕದೇ ನಮ್ಮ ಆಫೀಸ್ ಇರೋದು. ಯಾಕಂದ್ರೆ ನಿಮ್ಗೆ ಲ್ಯಾಂಡ್ ಮಾರ್ಕ್ ಗೊತ್ತಾಗ್ಲಿ ಅಂತ ಹೇಳ್ತಾ ಇದೀನಿ. ಎಷ್ಟು ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 30,000 ಮಿನಿಮಮ್ ತಗೊಳ್ಳಿ. 30,000 ಬಜೆಟ್ ಅಲ್ಲಿ ನಿಮ್ಗೆ 2010-11 ಮಾಡಲ್ ಸಿಗ್ತವೆ. ಆ ಬಜೆಟ್ ಅಲ್ಲಿ ಗಾಡಿಗಳು ತಗೊಂಡ್ರೆ ನಿಮ್ಗೆ FC ಪ್ರಾಬ್ಲಮ್ ಇರಲ್ಲ. ಬಿಲೋ 10 ತಗೊಂಡ್ರೆ FC ಪ್ರಾಬ್ಲಮ್ ಬರ್ತವೆ. ಅದು ತಗೊಳ್ಳೋದು ವೇಸ್ಟ್. 20-25 ಸಾವಿರ ಕೊಟ್ಟು ತಗೋತೀರಾ, ತಿರ್ಗಾ 10 ಸಾವಿರ ಖರ್ಚು ಮಾಡ್ತೀರಾ. ಅದಕ್ಕೋಸ್ಕರ 30-35 ಬಜೆಟ್ ಅಲ್ಲಿ ತಗೊಳ್ಳಿ. ಜೆನ್ಯೂನ್ ವೆಹಿಕಲ್ ತಗೊಳ್ಳಿ, ನೀವು ಆರಾಮಾಗಿರ್ತೀರಾ. ಬಿಲೋ 20 ಬಜೆಟ್ ಎಲ್ಲ ಗ್ಯಾರಂಟಿ ಇರಲ್ಲ, ವಾರಂಟಿ ಇರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೌದು, ರೆಕಮೆಂಡ್ ಮಾಡಲ್ಲ. ಬಟ್ ನಮ್ಮ ಹತ್ರ ಪ್ರೆಸೆಂಟ್ ಸ್ಟಾಕ್ ಇರೋದಲ್ಲ ನಿಮ್ಗೆ 21, 22, 23, 24 ಸ್ಟಾರ್ಟಿಂಗ್ ಇದಾವೆ. ಸ್ಟಾರ್ಟಿಂಗ್ ನಿಮ್ಗೆ KTM RC ಇಂದಾನೆ ಸ್ಟಾರ್ಟ್ ಮಾಡಲ್ಲ. ಫಸ್ಟ್ ವೆಹಿಕಲ್ KTM RC ಇದೆ ಸರ್. ಇದು ಡೀಟೇಲ್ಸ್ KTM RC ಬಂದು 2023 ಮಾಡಲು, ಒಬ್ಬರೇ ಓನರು, ಇನ್ಶೂರೆನ್ಸ್ ಪ್ರತಿಯೊಂದು ಇದೆ. ಗಾಡಿ ತುಂಬಾ ನೀಟ್ ಆಗಿದೆ. ಬರೀ 12,000 ಕಿಲೋಮೀಟರ್ ಓದಿದೆ. 195 ಹೇಳ್ತಾ ಇರೋದು. 180 ಇಂದ 185 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಫೈನಲ್ ಸ್ನೇಹಿತರೆ. ಇದು ಪ್ಲಾಟಿನಾ 23 ಮಾಡಲು 75 ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. 65 ಇಂದ 70 ರೇಂಜ್ ಅಲ್ಲಿ ಆಗುತ್ತೆ. 23 ಮಾಡಲು ಸ್ನೇಹಿತರೆ. ಇದು 22 ಮಾಡಲ್ ಸ್ಪೆಂಡರ್ ಪ್ಲಸ್ 74 ಹೇಳ್ತಾ ಇರೋದು. 67-68 ಫೈನಲ್ ಕೊಡ್ತೀವಿ ಸ್ನೇಹಿತರೆ. 2023 ಮಾಡಲು, ಒಬ್ಬರೇ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. 75 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 73-74 ಅಂದ್ರೆ 72 ಮೇಲೆ ಆಗುತ್ತೆ ಸ್ನೇಹಿತರೆ. 2024 ಮಾಡಲು ಸ್ಪೆಂಡರ್ ಗಾಡಿ ಓಡೋದು ಬರೀ 3,000. ಬೆಲೆ ಹೇಳ್ತಾ ಇರೋದು ಬಂದು 85, 80,000 ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. 80,000 ತನಕ ಆಗುತ್ತೆ. ಓಕೆ ಸರ್, ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. S1 Pro 23 ಮಾಡಲು 95 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಲೇಡಿ ಯೂಸ್ ಮಾಡಿರೋದು. ಶೋರೂಮ್ ಸಿಂಗಲ್ ಓನರು, ವಾರಂಟಿ ಗ್ಯಾರಂಟಿ ಎಲ್ಲ ಇದೆ. ಶೋರೂಮ್ ಬಿಲ್ಸ್ ಇದೆ. ಎಲ್ಲಾ ತರ ಇವತ್ತರೆಗೂ ಗಾಡಿ ಆಕ್ಸಿಡೆಂಟ್ ಆಗಿ ಬಿದ್ದಿರೋದಾಗ್ಲಿ ಏನೂ ಇಲ್ಲ. ಬಿದ್ದಿರೋದಾದ್ರು ಏನು ಇಲ್ಲ. ವೆಹಿಕಲ್ ನೀಟ್ ಆಗಿದೆ, ಜೆನ್ಯೂನ್ ಪೀಸು. ಗಾಡಿ ಲೇಡಿ ಯೂಸ್ ಮಾಡೋದು, ಲೇಡೀಸ್ ಅಸಲ್ ಗಾಡಿ ಇದೆ. 2023 ಮಾಡಲಿ S1 Pro ಎಲೆಕ್ಟ್ರಿಕ್ ಸೂಪರ್ ಆಗಿದೆ ಸರ್. ಎಲೆಕ್ಟ್ರಿಕ್ ಸ್ನೇಹಿತರೆ, ಇದು ಬಂದು ನಿಮ್ಗೆ ಪಲ್ಸರ್ 125 NS. ಇದು ಗಾಡಿ ಬೆಲೆ ಹೇಳ್ತಾರೆ ಬಂದು 1,05,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ ನಿಮ್ಗೆ 1 ಲಕ್ಷ ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 2024 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ ಸ್ನೇಹಿತರೆ. 2017 ಮಾಡಲಿ FZ 72 ಬೆಲೆ ಹೇಳ್ತಾ ಇರೋದು. 64-65 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಅಟ್ಲೀಸ್ಟ್ ನೀವು ಲೋನ್ ಫಿಗರ್ 60 ಮೇಲೆ ಬರ್ಬೇಕಾಗತ್ತೆ ಸ್ನೇಹಿತರೆ. ಪಲ್ಸರ್ 220 23 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಗಾಡಿ ಬೆಲೆ ಹೇಳ್ತಾರೆ ಬಂದು ನಿಮಗೆ 1,35,000 ರೂಪಾಯಿ. 1,30,000 ಮೇಲೆ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ ಸ್ನೇಹಿತರೆ. ಬನ್ನಿ. ಟೈರ್ ಕಂಡೀಷನ್ಸ್ ಎಲ್ಲ ವೆರಿ ಗುಡ್ ಕಂಡೀಷನ್. 6 months ವಾರಂಟಿ, 6 months ಗ್ಯಾರಂಟಿ. ನಾನು ಕೊಟ್ಟಿರೋ ಗಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಆಫರ್ ಇದೆ. ಪ್ರತಿ ಒಂದ್ ತರನು ಗ್ಯಾರಂಟಿ ಕೊಡ್ತೀನಿ ಸ್ನೇಹಿತರೆ. ವಿತಿನ್ 6 months ಅಂಡ್ ಅಪ್ ಟು 70% ರೀಫಂಡ್ ಆಗುತ್ತೆ ನಿಮ್ಗೆ. 15,000 ಕಿಲೋಮೀಟರ್ ರನ್ ಮಾಡ್ಕೊಂಬಂದು ರೀಫಂಡ್ ಕೊಡ್ತೀನಿ. ಓ ಸೂಪರ್ ಸರ್. ಇವಾಗ ನನ್ನ ಹತ್ರ ನೀವು ಗಾಡಿ 10,000 ಓಡಿದೆ ಅಂತ ತಿಳ್ಕೊಳ್ಳಿ. ನೀವು 25,000 ಕಿಲೋಮೀಟರ್ ಓಡಿಸಿ, ಸರ್ ಈ ಗಾಡಿ ಬೇಡವಾ, ಈ ಗಾಡಿ ಬೇಡ ಅಂದ್ರೆ ಬನ್ನಿ, ಎಕ್ಸ್ಚೇಂಜ್ ಮಾಡಿಸ್ಕೊಡ್ತೀನಿ. 6 months ನಂದೇ ವಾರಂಟಿ ಇರುತ್ತೆ. 6 months ನಂದೇ ಗ್ಯಾರಂಟಿ ಇರುತ್ತೆ. ಇಂಜಿನ್ ವಾರಂಟಿ ನಂದೇ ಇರುತ್ತೆ. ಓಕೆ ಸರ್, ನನ್ನ ಗಾಡಿ ನೀವು ಚಾಲೆಂಜ್ ಮಾಡ್ತೀನಿ, 5 years ಬರಲ್ಲ ಸರ್. 5 years ಆದ್ಮೇಲೆ ಬನ್ನಿ ಸರ್, ನಾನು ಎಕ್ಸ್ಚೇಂಜ್ ಮಾಡ್ಕೊಂಡು ಬೇರೆ ಗಾಡಿ ತಗೊಂಡೋಗಿ ಸರ್. ಅವತ್ತು ಗಾಡಿ ಬೈಬ್ಯಾಕ್ ಮಾಡ್ತೀವಿ. ನಮ್ಮ ಹತ್ರ ಬೈಬ್ಯಾಕ್ ಗ್ಯಾರಂಟಿನೂ ಇದೆ, ಸೇಲ್ ಗ್ಯಾರಂಟಿನೂ ಇದೆ ಸ್ನೇಹಿತರೆ. ಇದು 23 ಮಾಡಲು, 24 ಮಾಡಲು, R15 ಇದು 24 ಮಾಡಲು 1,87,000 ಬೆಲೆ ಹೇಳ್ತಾ ಇರೋದು. 175 ಇಂದ 180 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. 2023 ಮಾಡಲು, ಬ್ಲೂ ಕಲರ್, 175 ಬೆಲೆ ಹೇಳ್ತಾ ಇರೋದು. 160 ಇಂದ 165 ಮಾಡಿಸ್ಕೊಡ್ತೀನಿ. ಗಾಡಿ ಫುಲ್ ನೀಟ್ ಆಗಿದೆ ಸ್ನೇಹಿತರೆ. ಇದು ಓಲಾ S1 ಬೆಲೆ ಹೇಳ್ತಾ ಇರೋದು 80,000 ರೂಪಾಯಿ.
75,000 ತಗೊಂಬಂದ್ರೆ ಗಾಡಿ ಕೊಡ್ತೀನಿ ಸ್ನೇಹಿತರೆ. 75,000 ತಗೊಂಬಂದು ಗಾಡಿ ತಗೊಂಡೋಗಿ. S1 ಗ್ರೂಪ್ ಫುಲ್ಲಿ ಟಾಪ್ ಎಂಡ್ ಬರುತ್ತೆ ಅದು. S1 ಇದು 22 ಮಾಡಲ್ ಸ್ನೇಹಿತರೆ. ಇದು ಎಂಪೇರ್, ಇದು 58,000 ರೂಪಾಯಿ ಬೆಲೆ ಹೇಳ್ತಾ ಇರೋದು. 50,000 ರೂಪಾಯಿ ಮೇಲೆ ಸಣ್ಣ ಪುಟ್ಟ ಆಗುತ್ತೆ, ಗಾಡಿ ಬಂದು ತಗೊಂಡೋಗಿ ಸ್ನೇಹಿತರೆ. ಓಕೆ ಸರ್. ಇದು ಸ್ಕ್ರಾಂಬ್ಲರ್ HD, ಬರೀ 7,000 ಓಡಿದೆ. HD ಸ್ಕ್ರಾಂಬ್ಲರ್ ಜೆನ್ಯೂನ್ 7,000 ಓಡಿದೆ. 22 ಮಾಡಲು, ಗಾಡಿ ಎಕ್ದಮ್ ನೀಟ್ ಆಗಿದೆ, ಕ್ಲಾಸ್ ಕಂಡೀಷನ್. ಗಾಡಿ ಬಗ್ಗೆ ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಬಹುದು, ವಾರಂಟಿ ಗ್ಯಾರಂಟಿ ಪಕ್ಕ ಇದೆ. ಜೆನ್ಯೂನ್ 7,000 ಓಡಿರೋದು. 170 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವ್ಯಾಪಾರ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ವೆಹಿಕಲ್ ನೀಟ್ ಕಂಡೀಷನ್ ಇದೆ, ಜೆನ್ಯೂನ್ ಪೀಸ್ ಸ್ನೇಹಿತರೆ. ಇದು ಬಂದು ನಿಮಗೆ 22 ಮಾಡಲು, ಮ್ಯಾಗ್ವೀಲ್ ವೆಹಿಕಲ್, ಸುಜುಕಿ ಆಕ್ಸೆಸ್ 92 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 85, 84 ಈ ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ನೀಟ್ ಆಗಿದೆ, ಸಿಂಗಲ್ ಓನರ್, ಬರೀ 13,000 ಕಿಲೋಮೀಟರ್ ಓಡಿದೆ. ಸುಜುಕಿ ಆಕ್ಸೆಸ್, ಸಿಲ್ವರ್ ಕಲರ್ ಮ್ಯಾಗ್ವೀಲ್. ಆಲ್ಮೋಸ್ಟ್ ಎಲ್ಲ ಗಾಡಿ ಸಿಂಗಲ್ ಓನರ್, ಎಲ್ಲ ಸಿಂಗಲ್ ಓನರ್, ಎಲ್ಲ ಸಿಂಗಲ್ ಓನರ್. ಇದು ಬ್ಲೂಟೂತ್ ವರ್ಷನ್, ಡಿಜಿಟಲ್ ಮೀಟರ್ ಗಾಡಿ, ಎಂಟಾರ್ಕು. ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 92,000 ಬ್ಲೂಟೂತ್ ವರ್ಷನ್ ಸ್ನೇಹಿತರೆ. 88, 87 ಈ ಬೆಲೆ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಕ್ಯಾಪ್ಟನ್ ಅಮೆರಿಕಾ ಆಕ್ವಾ ಎಡಿಷನ್. ಈ ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 98. ವ್ಯಾಪಾರ ಕೂತ್ಕೊಂಡ್ರೆ 91, 92 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಗಾಡಿ ನೀಟ್ ಆಗಿದೆ ಸ್ನೇಹಿತರೆ. ಸ್ನೇಹಿತರೆ ಇದು ರೇಸ್ ಎಡಿಷನ್, ಬ್ಲೂ ರೇಸ್ ಎಡಿಷನ್ ಅಂತ ಕರಿತೀವಿ. ಗಾಡಿ 8,000 ಕಿಲೋಮೀಟರ್ ರನ್ ಆಗಿದೆ. 24 ಮಾಡಲ್, 1 ಲಕ್ಷ ಬೆಲೆ ಹೇಳೋದು. 94, 95 ಫೈನಲ್ ಆಗುತ್ತೆ ಸ್ನೇಹಿತರೆ. ವೆಹಿಕಲ್ ಜೆನ್ಯೂನ್ ಆಗಿದೆ, ನೀಟ್ ಆಗಿದೆ. ಎಂಟೋರ್ ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ ಸರ್? 30 ಇಂದ 35. ನೀವು 40 ಕಿಲೋಮೀಟರ್ ಮೇಂಟೈನ್ ಮಾಡಿದ್ರೆ ನಿಮಗೆ 45 ಕೊಡುತ್ತೆ. ನೀವು ನನ್ನ ಪ್ರಕಾರ 40 ಓಡಿಸಲ್ಲ ಈ ಗಾಡಿ ತಗೊಂಡ್ರೆ, 60 ಓಡಿಸೋದು. ಅದಕ್ಕೆ ನಿಮಗೆ 35 ಮ್ಯಾಕ್ಸಿಮಮ್ ಬರುತ್ತೆ. ಈ ಮಾತು ಹೇಳ್ತಾ ಇದೀನಿ ಸ್ನೇಹಿತರೆ. ಸ್ಕೂಟಿ ಪೆಪ್ ಇದು ಜೆನ್ಯೂನ್ ಓಡಿರೋದೇ ನಿಮ್ಗೆ 6,000 ಕಿಲೋಮೀಟರ್. 2022 ಮಾಡಲು, 62,000 ರೂಪಾಯಿ ಬೆಲೆ ಹೇಳ್ತಾ ಇರೋದು. 58 ಆಗುತ್ತೆ ಸ್ನೇಹಿತರೆ. 58,000 ತಗೊಂಬನ್ನಿ, ಗಾಡಿ ತಗೊಂಡೋಗಿ ಸ್ನೇಹಿತರೆ. ಓಕೆ ಸರ್. ಆಕ್ಟಿವಾ ಇದು ಲೋ ಮಾಡಲ್ 2016 ಮಾಡಲು, ಒಬ್ಬರೇ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. 52 ಬೆಲೆ ಹೇಳ್ತಾ ಇರೋದು. 46,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 46, 46,000 ತಗೊಂಬನ್ನಿ, ಗಾಡಿ ತಗೊಂಡೋಗಿ. 46,000. ಇದು ಸೇಮ್ 2016 ಮಾಡಲು, ಸೇಮ್ 52 ಹೇಳೋದು, 46 ಆಗುತ್ತೆ. ಗಾಡಿ ನೀಟ್ ಆಗಿದೆ. ಓಕೆ ಸರ್. ಸ್ನೇಹಿತರೆ ಇದು 2013 ಮಾಡಲು, ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 42. ವ್ಯಾಪಾರ ಆದ್ರೆ ನಿಮಗೆ 35 ಆಗುತ್ತೆ, ಫೈನಲ್ ಆಗುತ್ತೆ ಸ್ನೇಹಿತರೆ. ಓಕೆ ಸರ್. ಇದು ಲೇಟೆಸ್ಟ್ ಅಲ್ಲ ಸರ್? ಇದು 2024 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಓಕೆನಾ. ಈ ಗಾಡಿ ಇನ್ನ ಪಾಲಿಶಿಂಗ್ ಆಗಿಲ್ಲ, ಆದ್ರೂ ಲುಕ್ ನೋಡಿ ಹೆಂಗಿದೆ. ಪಾಲಿಶಿಂಗ್ ಆಗಿ ಸೂಪರ್ ಬರುತ್ತೆ. 24 ಮಾಡಲು, ಸಿಂಗಲ್ ಓನರ್, 89 ಹೇಳೋದು. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಗಾಡಿ ನೀಟ್ ಗಾಡಿ. ಓಕೆನಾ ಸ್ನೇಹಿತರೆ. ಇದು ಬರೀ 4,000 ಓಡಿದೆ. ಜುಪಿಟರ್ 24 ಮಾಡಲು, ಜೆನ್ಯೂನ್ 4,000 ಕಿಲೋಮೀಟರ್ ರನ್ನಿಂಗು. ಓಡಿರೋದೇ ಬರೀ 4,000 ರೂಪಾಯಿ. ಬೆಲೆ ಹೇಳ್ತಾರೆ ಬಂದು ನಿಮಗೆ 84, 84,000 ರೂಪಾಯಿ ಬೆಲೆ ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ತಗೊಂಡೋಗಿ ಸ್ನೇಹಿತರೆ. ಡೈರೆಕ್ಟ್ ಬಂದ್ರೆ ಇನ್ನ ಹೌದು, ಸಣ್ಣ ಪುಟ್ಟ ವ್ಯತ್ಯಾಸ ಮಾಡಿಸ್ಕೊಡ್ತೀನಿ. ಪವಿತ್ರ ಸರ್ ಕಡೆ ಬಂದ್ರೆ ಇನ್ನ 2,000 ಡಿಸ್ಕೌಂಟ್ ಕೊಡ್ತೀನಿ. ಓಕೆನಾ. ಎನಿ ವೆಹಿಕಲ್. ಇದು 500cc ಬುಲೆಟ್, 2013 ಮಾಡಲು, 1,10,000 ಹೇಳ್ತಾ ಇರೋದು. 1,10,000. 1,10,000 2013 ಮಾಡಲು, 500cc ಬುಲೆಟ್. ವೆಹಿಕಲ್ ಕ್ಲಾಸ್ ಕಂಡೀಷನ್ ಇದೆ. 95 ಇಂದ 1 ಲಕ್ಷ ಈ ರೇಂಜ್ ಅಲ್ಲಿ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇದು KTM ಡ್ಯೂಕ್ 200 ಬೆಲೆ ಹೇಳ್ತಾ ಇರೋದು. 1,25,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ 5 ರಿಂದ 10,000 ಕಮ್ಮಿ ಆಗುತ್ತೆ. 2015 ಮಾಡಲು, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಓಕೆ ಸರ್. ಸ್ನೇಹಿತರೆ ಇದು ಅವೆಂಜರ್ ಬಂದು ನಿಮಗೆ 2016 ಮಾಡಲು. ಅವೆಂಜರ್ ಬೇಕು ಸುಮಾರು ಜನ ಆಗ್ತಾ ಇರ್ತೀರಾ ಸರ್. ಸಕ್ಕನ್ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಕೊಡ್ತೀನಿ. 2016 ಮಾಡಲು, 55,000 ತಗೊಂಬನ್ನಿ, ಗಾಡಿ ತಗೊಂಡೋಗಿ. ಗಾಡಿ ಪಲ್ಸರ್ 220 ನೀಟ್ ಆಗಿದೆ. ಬರೀ 16,000 ಓಡಿದೆ. ಒಬ್ಬರೇ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಇದು RX 100 ಸುಮಾರು ಸತಿ RX 100 ಹಾಕಿದೀವಿ. ಅದು RX 100 ಕೆಲವು ಜನಕ್ಕೆ ಇದು ಮಾಡ್ತಾ ಇದೀರಾ. RX 100 ಮಾಡಲು, RX 100 ಗಾಡಿ ಬಂದು MH ವೆಹಿಕಲ್. ಗಾಡಿ ನೀಟ್ ಆಗಿದೆ. ಅಂದ್ರೆ 92 ಮಾಡಲು. ಆಮೇಲೆ ಸಿಂಗಲ್ ಓನರ್, ಒಬ್ಬರೇ ಓನರು, ಇನ್ಶೂರೆನ್ಸ್ ಏನು ಇಲ್ಲ. ಬಟ್ ಇದು MH ಗಾಡಿ ಆಗಿರೋದ್ರಿಂದ ನಿಮ್ಗೆ ಬಳ್ಳಾರಿಗೆ ಟ್ರಾನ್ಸ್ಫರ್ ಆಗಿದೆ. ಅಂದ್ರೆ ಬಳ್ಳಾರಿ ನಂಬರ್ ಬಂದಿದೆ ಆಲ್ರೆಡಿ. ಬಳ್ಳಾರಿಗೆ ಹೋಗಿ FC ಮಾಡಿಸ್ಕೊಬೇಕು, ರೀನಂಬರ್ ಮಾಡಿಸ್ಕೊಬೇಕು. ಅಪ್ರಾಕ್ಸಿಮೇಟ್ ನನ್ನ ಪ್ರಕಾರ 30,000 ಖರ್ಚಾಗುತ್ತೆ. ಬೇಡ 50,000 ಖರ್ಚು ಅಂತ ಇಟ್ಕೊಳ್ಳಿ. ನಿಮ್ಗೆ ಅಂದಾಜು ಹೇಳ್ತಾ ಇದೀನಿ. 1,20,000 ರೂಪಾಯಿ ಫೈನಲ್ ಕೊಡ್ತೀನಿ. 50,000 ಖರ್ಚು ಮಾಡಿ 2.25 ಲಕ್ಷಕ್ಕೆ ಸೇಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿಗಳು RX ಸಿಗೋದೇ ಇಲ್ಲ. ನಾನು ಕೊಡ್ತೀನಿ ನೋಡಿ. RX ತುಂಬಾ ಡಿಮ್ಯಾಂಡ್. RX 100 92 ಮಾಡಲು, ಡಾರ್ಕ್ ಯೂಸ್ ಮಾಡಿರೋ ವೆಹಿಕಲ್. ಟ್ಯಾಂಕು, ಶೀಲ್ಡ್, ಒರಿಜಿನಲ್ ಪೇಂಟ್. ಸೂಪರ್. ಅದಕ್ಕೆ ನಿಮ್ಗೆ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಫೈನಲ್ 1,20,000 ರೂಪಾಯಿ. 1,20,000 ತಗೊಳ್ಳಿ, ಗಾಡಿ ಬಂದು ತಗೊಂಡೋಗಿ ಸ್ನೇಹಿತರೆ. ಇದು ಜುಪಿಟರ್ 125cc ನೀಟ್ ಆಗಿದೆ ಗಾಡಿ. ಜುಪಿಟರ್ 125cc ಬರೀ 3,500 ಕಿಲೋಮೀಟರ್ ಅಷ್ಟೇ ಓಡೋದು. ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 98,000. 95 ಕೊಡ್ತೀನಿ. 24 ಮಾಡಲ್. ಇದು ಬೆಲೆ ಹೇಳ್ತಾ ಇರೋದು ಬಂದು 23 ಮಾಡಲು. 92 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 88 ಆಗುತ್ತೆ.
ಸೇಮ್ ಅಲ್ಲ 2023 ಮಾಡಲು ಜುಪಿಟರ್ 125 ಸ್ನೇಹಿತರೆ. ಇದು ಬ್ಲೂಟೂತ್ ವರ್ಷನ್. 1,05,000 ಹೇಳ್ತಾ ಇರೋದು. 1,05,000 ಹೇಳ್ತಾ ಇರೋದು. 2024 ಮಾಡಲು 97, 98 ಆಗುತ್ತೆ ಫೈನಲ್. ಓನರ್ ಸಿಂಗಲ್ ಓನರ್ ಎಲ್ಲ ಸಿಂಗಲ್ ಓನರ್ ಸ್ನೇಹಿತರೆ. ಇದು ಬಂದು ನಿಮಗೆ ಜುಪಿಟರ್ 125cc 24 ಮಾಡಲು, ಫ್ಯಾನ್ಸಿ ನಂಬರ್ ಇದೆ, ಸಿಂಗಲ್ ಓನರ್, ಜೆನ್ಯೂನ್ ಪೀಸು, ಡಿಸ್ಪ್ರೇಕ್ ವೆಹಿಕಲ್. ಓಕೆನಾ. ಈ ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 1 ಲಕ್ಷ ರೂಪಾಯಿ. ಶೋರೂಮ್ ಅಲ್ಲಿ 1.25 ಇದೆ. ವ್ಯಾಪಾರ ಕೂತ್ಕೊಂಡಾಗ ನಿಮಗೆ 90 ಇಂದ 95 ರೇಂಜ್ ಅಲ್ಲಿ, ಅಂದ್ರೆ 95,000 ಬಜೆಟ್ ಅಲ್ಲಿ ಗಾಡಿ ಬರುತ್ತೆ. ಗಾಡಿ ನೀಟ್ ಆಗಿದೆ ಸ್ನೇಹಿತರೆ. 2024 ಮಾಡಲ್ ಸ್ನೇಹಿತರೆ. 23 ಮಾಡಲು ಗ್ರೇ ಕಲರ್ ವೆಹಿಕಲ್. ಬರೀ 7,000 ಕಿಲೋಮೀಟರ್ ಓಡಿದೆ. ಬೆಲೆ ಹೇಳ್ತಾ ಇರೋದು ಬಂದು 85,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ ನಿಮ್ಗೆ 80,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಜೆನ್ಯೂನ್ ಪೀಸು, ನೀಟ್ ಕಂಡೀಷನ್, ಫುಲ್ ಮ್ಯಾಟ್ ಫಿನಿಶ್ ಬರುತ್ತೆ. ಮ್ಯಾಟ್ ಫಿನಿಶಿಂಗ್ ಸ್ನೇಹಿತರೆ. ಇದು ಆಕ್ಟಿವಾ 110cc 24 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 89,000 ರೂಪಾಯಿ. ವ್ಯಾಪಾರ ಕೂತ್ಕೊಂಡ್ರೆ 85 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 85,000 ತಗೊಂಬನ್ನಿ, ಗಾಡಿ ತಗೊಂಡೋಗಿ ಸ್ನೇಹಿತರೆ. ಸ್ನೇಹಿತರೆ ಇದು ಬಂದು ನಿಮಗೆ 24 ಮಾಡಲು, ಸೇಮ್ ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ ಸ್ನೇಹಿತರೆ. ಇದು ಬಿಟ್ಟು ನನ್ನ ಹತ್ರ ಸೇಮ್ ಕಲರ್ಸ್ ಅಲ್ಲಿ ಇನ್ನ 5 ಗಾಡಿ ಒಂದು ಆಕ್ಟಿವ್ ಆಗಿದಾವೆ. ಇದು ಬಿಟ್ಟು ನನ್ನ ಹತ್ರ ನೀವು ಯಾವುದೇ ಗಾಡಿ ಕೇಳಿಬೇಕಾ, ನಿಮ್ಗೆ ಯಾವುದೇ ವೆಹಿಕಲ್ ಬೇಕಾದ್ರೆ ದಯವಿಟ್ಟು ಕಸ್ಟಮರ್ ಕೇಳೋ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಫ್ರೀ ಮಾಡ್ಕೊಂಡು ಒಂದ್ಸತಿ ಆಫೀಸ್ ವಿಸಿಟ್ ಕೊಡಿ. ನೀವು ಕೇಳಿ ವೆಹಿಕಲ್ ಅರೇಂಜ್ ಮಾಡ್ಕೊಡ್ತೀನಿ. ಬಟ್ ನಿಮ್ಗೆ ಅಡಿಷನಲ್ ಚಾರ್ಜಸ್ ಹೇಳ್ತೀನಿ ಕೇಳಿ ಸ್ನೇಹಿತರೆ. ವೆಹಿಕಲ್ ಪರ್ಚೇಸ್ ಮಾಡಿದ್ಮೇಲೆ ವೆಹಿಕಲ್ ಓನರ್ಶಿಪ್ ಟ್ರಾನ್ಸ್ಫರ್ ಅಂತ ಬರುತ್ತೆ, ಆಮೇಲೆ ಡಾಕ್ಯುಮೆಂಟೇಶನ್ ಚಾರ್ಜ್ ಅಂತ ಬರುತ್ತೆ, ಆಮೇಲೆ ಇನ್ಶೂರೆನ್ಸ್ ಚಾರ್ಜ್ ಅಂತ ಬರುತ್ತೆ. ಯಾವುದೇ ವೆಹಿಕಲ್ ಪರ್ಚೇಸ್ ಮಾಡಿದಾಗ ನಿಮಗೆ ಸಪರೇಟ್ ಆಗಿ 5,000 ಎಕ್ಸ್ಟ್ರಾ ಬರುತ್ತೆ. ಇದು ಮೈಂಡ್ ಇಟ್ಕೊಳ್ಳಿ ದಯವಿಟ್ಟು. ಯಾಕೆ ಗೊತ್ತಾ, ಸುಮಾರು ಕಸ್ಟಮರ್ಗಳು ಪಾಪ ಯೂಟ್ಯೂಬ್ ನೋಡ್ಕೊಂಡು ಬಂದಿರ್ತೀರಾ. ಏನ್ ಸರ್ ಇಷ್ಟೇ ಎಂಡ್ ಆದ ತಿಳ್ಕೊಂಬೇಡಿ. ನಾವ್ ಏನ್ ಬೆಲೆ ಹೇಳ್ತಾ ಇದೀವೋ ಅದು ಬಿಟ್ಟು 5,000 ಎಕ್ಸೆಸ್ ಆಗಿ ಆಗುತ್ತೆ. ಕಾರಣ ಏನಪ್ಪಾ ಅಂದ್ರೆ, ವೆಹಿಕಲ್ ತಗೊಳ್ಳೋದು ದುಡ್ದಲ್ಲ, ವೆಹಿಕಲ್ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ದೊಡ್ಡದು. ನಾನು ವೆಹಿಕಲ್ ತಗೊಂಡ್ಮೇಲೆ ವೆಹಿಕಲ್ ನಿಮ್ಮ ಹೆಸರು ಮಾಡಿಸ್ಕೊಟ್ಟು, ನಿಮ್ಮ ಹೆಸರು ಮೇಲೆ ಇನ್ಶೂರೆನ್ಸ್ ಮಾಡಿಸ್ಕೊಟ್ರೇನೆ ನನಗೆ ಸಮಾಧಾನ. ನಾಳೆ ಕಾಲಕ್ಕೆ ಹೆಚ್ಚು ಕಮ್ಮಿ ಆಗ್ಬಾರ್ದಂತ. ಬೇರೆ ಕಡೆ ಎಲ್ಲ ಇನ್ನ ಲೇಟ್ ಆಗುತ್ತೆ ಸರ್. ಹೌದು 6 ತಿಂಗಳು, 1 ಇಯರ್. ಆಮೇಲೆ ನಮ್ಮ ಹತ್ರ ಮತ್ತೆ ಕಸ್ಟಮರ್ ನಮ್ದು ರಿವ್ಯೂ ನೋಡಿ, ಗೂಗಲ್ ರಿವ್ಯೂ ನೋಡಿ, ಯೂಟ್ಯೂಬ್ ರಿವ್ಯೂ ನೋಡಿ, ಆಮೇಲೆ ಸೋಷಿಯಲ್ ಮೀಡಿಯಾ ಎನಿ ರಿವ್ಯೂ ನೋಡಿ, ಶ್ರೀ ಸಾಯಿ ಬೈಕ್ ಝೋನ್ ಅಂತ ಹೊರತು ನೋಡಿ ಜನ ಕೊಟ್ಟಿರೋದು. ನನಗೆ ಈ 1 ದಿನ 2 ದಿನ ರಿವ್ಯೂ ನೋಡಕ್ ಹೋಗ್ಬೇಡಿ ಸ್ನೇಹಿತರೆ. 2017 ಇಂದ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು. 2017 ಈ ಆಫೀಸಲ್ಲಿ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಪ್ರತಿ ಒಂದು ದಿನಾನು ತುಂಬಾ ಹಳೆ ವಿಡಿಯೋ ರಿವ್ಯೂ ನೋಡಿ. ಯಾಕಂದ್ರೆ ಜನ ಆವತ್ತಿಂದ ಇವತ್ತರೆಗೂ ಏನ್ ರಿವ್ಯೂ ಕೊಟ್ಟಿದ್ದಾರೆ ಅದ್ರ ಮೇಲೆ ತಾಳೆ ಮಾಡ್ಬೇಕು. ಬಂದವನು ಇವಾಗ ತಾನೇ ಸೆಂಚುರಿ ಹೊಡಿತಾರೆ ಫಸ್ಟ್ ಮ್ಯಾಚ್ಗೆ, ಆಮೇಲೆ 100 ಮ್ಯಾಚ್ ಆದ್ರೂ ಲೆಕ್ಕ ಇರಲ್ಲ. ಆ ಲೆಕ್ಕ ಆಗ್ಬಾರ್ದು ಅಂತ. ಓಕೆನಾ. ಬಂದು ನೋಡಿ. ನೀವು ಇಷ್ಟಪಟ್ಟಿದ್ದು ಗಾಡಿ ಕೊಡ್ತೀನಿ, ನೀವು ನೆನ್ಸ್ಕೋತೀರಾ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹೇಳಿ ಸರ್. ಸ್ಟಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಸ್ಟಾಕ್ ಇನ್ನ ಇದಾವೆ ಪ್ರೆಸೆಂಟ್. ನಾವ್ ಯಾವ್ದೇ ವೆಹಿಕಲ್ ಕಸ್ಟಮರ್ ಕೊಡೋಕ್ಕಿಂತ ಮುಂಚೆ ವೆಹಿಕಲ್ ನ ಸರ್ವಿಸ್ ಮಾಡ್ಸೇ ಕೊಡೋದು. ಜನರಲ್ ಚೆಕ್ಅಪ್, ಇಂಜಿನ್ ಆಯಿಲ್, ಏರ್ ಫಿಲ್ಟರ್ ಎಲ್ಲ ನಮ್ ಕಡೆಯಿಂದ ಆಗಿರುತ್ತೆ. ತಗೊಂಡ್ರೆ ಏನು ಪ್ರಾಬ್ಲಮ್ ಇರಲ್ಲ. 2,500 ಕಿಲೋಮೀಟರ್ ಅವ್ರು ಏನು ಮಾಡಂಗಿಲ್ಲ. 2,500 ಕಿಲೋಮೀಟರ್ಗೂ ಅವ್ರ ಗಾಡಿಗೆ ಏನು ಮಾಡಂಗಿಲ್ಲ. ಇದು ನನ್ನ ವಾರಂಟಿ, ನನ್ನ ಗ್ಯಾರಂಟಿ. ಆಮೇಲೆ ಮೈನ್ ನಾನು ಉದ್ದೇಶ ಹೇಳ್ಬೇಕು, ಅದನ್ನೇ ಹೇಳ್ಬೇಕು ಅನ್ಕೊಂಡೆ ಸರ್. ಏನ್ ಗೊತ್ತಾ, ಇಲ್ಲಿ ನಿಮ್ಗೆ ಕೆಲವೊಂದು ಡೌಟ್ಸ್ ಇರ್ತವೆ. ಸೆಕೆಂಡ್ ಮಾರ್ಕೆಟ್ ಹೋದ್ರೆ ಏನಪ್ಪ ಆಗತ್ತೆ, ಆಮೇಲೆ ಅದೇನು ಟೈರ್ಗಳು ಚೇಂಜ್ ಮಾಡಿರ್ತಾರೆ ಅಂದ್ರೆ ಒಂದು ಭಯ ಏನೋ ಇದೆ ಅಂತ ಸುಮಾರು ಜನ ಕೇಳ್ತಾ ಇದ್ರು. ಟೈರ್ ಚೇಂಜ್ ಆಗುತ್ತೆ, ಆಮೇಲೆ ಬಾಡಿ ಲೈನ್ಗಳು, ಆಕ್ಸಿಡೆಂಟ್ ವೆಹಿಕಲ್ ನ ತಿರ್ಗಾ ರೀಸೈಕಲ್ ಮಾಡಿ ಮೇಕಪ್ ಮಾಡಿ ಮಾಡ್ತಾರೆ, ಆಮೇಲೆ ರೀಪೈಂಟು, ಆಮೇಲೆ ಮೀಟು ಟ್ಯಾಂಪರಿಂಗು, ಆಮೇಲೆ ಏನದು ಏನೇನ್ ನೆಗೆಟಿವ್ ಸೆಕೆಂಡ್ ಬಗ್ಗೆ ಭಯ ಇದೆಯೋ ಆ ಭಯ ಎಲ್ಲ ಬಿಟ್ಬಿಟ್ಟು ಬನ್ನಿ. ನಮ್ಮ ಆಫೀಸಲ್ಲಿ ಯಾವತ್ತೂ ಕೆಲಸ ಮಾಡಿಲ್ಲ. ಶ್ರೀ ಸಾಯಿ ಬೈಕ್ ಝೋನ್ ಅಂತ ಹೆಸರಿಟ್ಟಿದ್ದೀನಿ. ಆ ಹೆಸರು ಕಳಂಕ ಬರೋ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ನಮ್ಮ ಆಫೀಸಲ್ಲಿ ಯಾವ ತರ ಇರುತ್ತೆ ನಿಮ್ಗೆ ಅಂದ್ರೆ, ನೀವು ತಗೊಂಡೋಗಿ 4 ಜನ ತೋರಿಸಿದ್ರೆ 4 ಜನ ಎಲ್ಲಿ ತಗೊಂಡಿದ್ದೆ ಗಾಡಿ ಕೇಳ್ತಾರೆ. ಆ ತರ ಉದ್ದೇಶ ಇರುತ್ತೆ. ಬಿಟ್ರೆ ಯಾವ ಕಾರಣಕ್ಕೂ ಮೇಕಪ್ ಮಾಡಿ ಗಾಡಿ ಸೇಲ್ ಮಾಡೋ ಜನ ನಾವಲ್ಲ. ನಮ್ಮ ಹತ್ರ ವೆಹಿಕಲ್ ಲೇಟೆಸ್ಟ್ ಮಾಡಲ್ಸ್ ಯಾಪ ಇಟ್ಕೊಳ್ಳಿ. 21, 22, 23, 24 ಇವೆಲ್ಲ ಜೆನ್ಯೂನ್ ರೀಡಿಂಗ್ ಮೀಟರ್ಸ್ ಆಗಿರ್ತವೆ. ಅಂದ್ರೆ ಟ್ಯಾಂಪರಿಂಗ್ ಮಾಡಿ ಆಕ್ಸಿಡೆಂಟ್ ಆಗಿರೋ ಗಾಡಿಗಳನ್ನ ರೆಡಿ ಮಾಡಿ ಸೇಲ್ ಮಾಡೋ ಜನ ನಾನಲ್ಲ. ದಯವಿಟ್ಟು ಆ ಫೀಲಿಂಗ್ ಇಟ್ಕೊಂಬೇಡಿ, ಧೈರ್ಯವಾಗಿ ಬನ್ನಿ ಸ್ನೇಹಿತರೆ. ಯಾವ ಕಾರಣಕ್ಕೂ ನಮ್ಮ ಹತ್ರ ಆ ತರ ವೆಹಿಕಲ್ ಸಿಗಲ್ಲ, ಅಂತ ಜನ ನಾವಲ್ಲ. ಓಕೆನಾ. ಸೆಕೆಂಡ್ ಹ್ಯಾಂಡ್ ಗಾಡಿ ಅಂತಾನು ಗೊತ್ತಾಗಲ್ಲ. ಇಲ್ಲಿ ಬಂದು ಸರ್ ನಾನು 1,000 ಹೇಳ್ತೀನಿ ಸರ್. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಬೇಡಿ ಸರ್. ಒಂದ್ಸತಿ ಆಫೀಸ್ ವಿಸಿಟ್ ಕೊಡಿ ಸರ್. ಬಂದ್ಬಿಟ್ಟು ನೀವ್ ಹೇಳಿ ಸರ್ ಇದು ಒರಿಜಿನಲ್ ಅಲ್ಲ ಅಂತ. ಕಸ್ಟಮರ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಫೋಟೋಸ್ ನ ಕೇಳ್ತೀರಾ ಫೋನ್ ಮಾಡಿ. ಫೋಟೋಸ್ ಕೇಳಿದ್ರೆ ಪ್ರಯೋಜನ ಇಲ್ಲ. ಯಾಕಂದ್ರೆ 20 ವರ್ಷ ಅನುಭವ ನನಗೇನೇ ಏನು ಗೊತ್ತಾಗಲ್ಲ. ಡೈರೆಕ್ಟ್ ಆಗಿ ಆಫೀಸ್ ಬನ್ನಿ, ಗಾಡಿ ನೋಡಿ, ಓರ್ಸ್ ನೋಡಿ, ಇಷ್ಟಾದ್ರೆ ತಗೊಳ್ಳಿ, ಏನ್ ಬಲವಂತ ಏನಿಲ್ಲ. ನಾನು ಬಂದು ನೀವು ಆಫೀಸ್ ಬಂದು ಗಾಡಿ ನೋಡಿದಾಗ ನಿಮ್ಗೆ ಸ್ಯಾಟಿಸ್ಫೈಡ್ ಆಗುತ್ತೆ. ಆವಾಗ ನಿಮ್ಗೆ ಅದೇ ಹೇಳ್ತಾರೆ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಬಂದು ನೋಡಿ ಆಮೇಲೆ ಡಿಸಿಷನ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಒಳ್ಳೆದಾಗ್ಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನನಗೆ ಮಾಡೋ ಫೇವರ್. ಆವಾಗಲೇ ಇನ್ನೂ ಮೋಟಿವೇಟ್ ಆಗಿ ಇನ್ನೂ ಜಾಸ್ತಿ ಕಡೆ ವಿಡಿಯೋ ಮಾಡೋಕ್ಕೆ ನನಗೆ ಒಂದು motivational ಆಗಿರುತ್ತೆ. And see you in the next video. Until then, it's all friends signing out. Bye bye. Peace out. Take care. Thank you. Thank you. Thanks.